ಸ್ನೇಹಿತರೆ ನಮಸ್ಕಾರ. ಗೃಹಲಕ್ಷ್ಮಿ ಯೋಜನೆಯ 27ನೇ ಕಂತು ಜೊತೆಗೆ 28 ಹಾಗೂ 29ನೇ ಕಂತಿನ ಹಣ ಯುಗಾದಿ ಹಬ್ಬದ ಒಳಗಾಗಿ ಕ್ಲಿಯರ್ ಆಗಲಿದೆ. ಯುಗಾದಿ ಹಬ್ಬಕ್ಕೂ ಕೂಡ ನಿಮಗೆ ಜಮಾ ಆಗಲಿದೆ. ಯಾಕಂದ್ರೆ ಯುಗಾದಿ ಹಬ್ಬಕ್ಕೂ ಕೂಡ ನೀವು ಯುಗಾದಿ ಹಬ್ಬವನ್ನ ಆಚರಿಸಲಿಕ್ಕೆ ಈ ಒಂದು ಗುಡ್ ನ್ಯೂಸ್ ಅನ್ನ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದಾರೆ. ಜೊತೆಗೆ ರಂಜಾನ್ ಹಬ್ಬವೂ ಕೂಡ ಬರ್ತಾ ಇದೆ. ಸೊ ಹೀಗಾಗಿ ಈ ದುಡ್ಡಿನಿಂದ ಎಲ್ಲ ಹಬ್ಬಗಳನ್ನ ನೀವು ಆಚರಿಸ್ತೀರಿ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು 3 ಕಂತುಗಳನ್ನ ಸತತವಾಗಿ ಬಿಡುಗಡೆ ಮಾಡಿ ಕ್ಲಿಯರ್ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ. ಅದರಲ್ಲಿ ಈಗ 27ನೇ ಕಂತಿನ ಹಣ ಆಲ್ರೆಡಿ ಪ್ರಾರಂಭವಾಗಿದ್ದು, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು ಹೀಗೆ ಹಲವಾರು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಆಲ್ರೆಡಿ ದುಡ್ಡು ಜಮಾ ಆಗಿದೆ. ಇದರ ಹಿಂದಿನ ಕಂತು ಅಂದ್ರೆ ಆಲ್ರೆಡಿ 26ನೇ ಕಂತಿನ ಹಣ ಅದು ಕೂಡ ಜಮಾ ಆಗ್ತಾ ಇದ್ದು, ಆಲ್ರೆಡಿ 70ರಿಂದ 80 ಲಕ್ಷ ಫಲಾನುಭವಿಗಳಿಗೆ ದುಡ್ಡು ಜಮಾ ಆಗಿದೆ. ಇನ್ನು ಉಳಿದಂತಹ ಒಂದು 30ರಿಂದ 40 ಲಕ್ಷ ಫಲಾನುಭವಿಗಳಿಗೂ ಕೂಡ ಜಮಾ ಆಗಿ ಕ್ಲಿಯರ್ ಆಗತ್ತೆ ಎನ್ನುವಂತಹ ಭರವಸೆಯನ್ನು ಕೂಡ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದಾರೆ. ಹಾಗಾದ್ರೆ ಬನ್ನಿ, ಈ ಕಂತುಗಳು ಯಾವಾಗಿನಿಂದ ಪ್ರಾರಂಭವಾಗ್ತಾ ಇದೆ, ಸೊ ಮತ್ತೆ ಯಾವ ಯಾವ ಕಂತುಗಳನ್ನ ಸರ್ಕಾರ ಪೆಂಡಿಂಗ್ ಉಳಿಸ್ಕೊಂಡಿತ್ತು, ಈಗ ಯಾವ ಕಂತುಗಳನ್ನ ಕ್ಲಿಯರ್ ಮಾಡ್ತಾ ಇದೆ, ಉಳಿದಂತಹ ಕಂತುಗಳನ್ನ ಯಾವಾಗ ಕೊಡುತ್ತೆ, ಇದ್ರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಆದ್ರೆ ದುಡ್ಡು ಏನೋ ರಿಲೀಸ್ ಆಗತ್ತೆ, ಎಲ್ಲರ ಖಾತೆಗಳಿಗೆ ಬರ್ತಾ ಇರತ್ತೆ, ಆದ್ರೆ ಇಂತಹ ಮಹಿಳೆಯರಿಗೆ ದುಡ್ಡು ಬರೋದಿಲ್ಲ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಸೊ 2 ಲಕ್ಷಕ್ಕಿಂತ ಹೆಚ್ಚಿನ ಗೃಹಲಕ್ಷ್ಮಿಯರಿಗೆನೆ ದುಡ್ಡು ಬರೋದಿಲ್ಲ. ಹಾಗಾದ್ರೆ ಬನ್ನಿ, ಇದ್ರ ಬಗ್ಗೆನೂ ಕೂಡ ನಾವು ಚರ್ಚೆ ಮಾಡೋಣ. ಬಹಳ ಇಂಪಾರ್ಟೆಂಟ್ ಮಾಹಿತಿ, ರಾಜ್ಯದ ಎಲ್ಲ ಗೃಹಲಕ್ಷ್ಮಿಯರು ಕೂಡ ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ವಿಷಯ. ಸ್ನೇಹಿತರೆ, ಈ ಗೃಹಲಕ್ಷ್ಮಿಯಲ್ಲಿ ಮೊದಲನೇದಾಗಿ ಪೆಂಡಿಂಗ್ ಉಳಿದಿರತಕ್ಕಂತಹ ಕಂತುಗಳನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಯಾಕಂದ್ರೆ ಇದು ಮೊದಲು ಗೊತ್ತಿರಬೇಕು. ಸೊ ನಿಮಗೆ ಇರದೇ ಇರುವಂತಹ ಕಾರಣಕ್ಕಾಗಿ ಸರ್ಕಾರ ಯಾಮಾರಿಸಿ 2 ಕಂತುಗಳನ್ನ ಕೊಟ್ಟಿರ್ಲಿಲ್ಲ. 2 ಕಂತುಗಳ 5,000 ಕೋಟಿ ಹಣವನ್ನ ನುಂಗಾಕಿತ್ತು ರಾಜ್ಯ ಸರ್ಕಾರ. ಸೊ ಹಾಗಾದ್ರೆ 2 ಕಂತುಗಳನ್ನ ಯಾವ ಕಂತುಗಳನ್ನ ನುಂಗಾಕಿತ್ತು? ಯಾವ ಕಂತುಗಳು ಮಿಸ್ ಆಗಿದ್ವು ಅಂದ್ರೆ, ಹೋದ ವರ್ಷದ 2025ರ ಪ್ರಾರಂಭದಲ್ಲಿ 1 ವರ್ಷ ಆಯ್ತಂತ ಹೇಳ್ಕೊಳ್ಬಹುದು. ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಸರ್ಕಾರ ಏನ್ ಮಾಡ್ತು, ಜನವರಿ ತಿಂಗಳ ಹಣ ಹಾಕಿದ ಮೇಲೆ ಡೈರೆಕ್ಟ್ ಆಗಿ ಏಪ್ರಿಲ್ ತಿಂಗಳ ಹಣವನ್ನ ಕೊಟ್ರು. ಹೀಗಾಗಿ ಮಧ್ಯದಲ್ಲಿ ಇರ್ತಕ್ಕಂತಹ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಅಲ್ಲೇ ಉಳಿದ್ಬಿಡ್ತು. ಅದನ್ನ ಯಾರೂ ಕೂಡ ಪ್ರಶ್ನೆ ಮಾಡ್ಲಿಲ್ಲ. ನಾವು ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟಂತ ಧ್ವನಿ ಎತ್ತೋದು, ಎಲ್ಲ ಮಹಿಳೆಯರು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ರೆ, ಜೊತೆಗೆ ವಿರೋಧ ಪಕ್ಷದ ನಾಯಕರು ಇದ್ರ ಬಗ್ಗೆ ಚರ್ಚೆ ಮಾಡಿದ್ರೆ ಸರ್ಕಾರದ ಗಮನಕ್ಕೆ ಹೋಗುತ್ತೆ, ಹಾಗೆ ಇದ್ರ ಬಗ್ಗೆ ಹೆಚ್ಚಿನ ಚರ್ಚೆ ಆಗತ್ತೆ. ಸೊ ಇದೇ ಈಗ ಸದ್ಯದಲ್ಲಿ ಆಗಿರ್ತಕ್ಕಂಥದ್ದು. ಬಿಜೆಪಿ ನಾಯಕರು ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಚಳಿಗಾಲದ ಅಧಿವೇಶನದಲ್ಲಿ. ಇದ್ರ ಬಗ್ಗೆ ನಾನು ಈಗಾಗಲೇ ಹೇಳಿದ್ದೀನಿ, ನಾನು ಶಾರ್ಟ್ ಆಗಿ ಹೇಳ್ತೀನಿ. ಬಿಜೆಪಿ ನಾಯಕರು ಚಳಿಗಾಲದ ಅಧಿವೇಶನದಲ್ಲಿ ಚರ್ಚೆ ಮಾಡಿ ಇದನ್ನ ಕೊಡ್ಲೇಬೇಕು. 2 ಕಂತುಗಳು ಎಲ್ಲೋದ್ವು? 5,000 ಕೋಟಿ ಹಣ ಅಂದ್ರೆ ಸಾಮಾನ್ಯವಾದ ವಿಚಾರ ಅಲ್ಲ. 2,500 ಕೋಟಿ ಒಂದು ಕಂತಿಗೆ ಜಮಾ ಮಾಡಿದ್ರೆ, ಇನ್ನೊಂದು ಕಂತಿಗೆ 2,500 ಕೋಟಿ ಹಣ. ಸೊ ಹಾಗಾಗಿ 2 ಕಂತುಗಳ 5,000 ಕೋಟಿ ಹಣ ಎಲ್ಲೋಯ್ತು? ಹಣಕಾಸು ಇಲಾಖೆ ನುಂಗಾಕ್ತಾ, ಅಥವಾ ನಿಮ್ಮ ಇಲಾಖೆ ನುಂಗಾಕ್ತಾ, ಅಥವಾ ನೀವೇ ನುಂಗಾಕಿದಿರಿ ಅನ್ನುವಂತಹ ಪ್ರಶ್ನೆಯನ್ನ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಬಿಜೆಪಿ ನಾಯಕರು ಮಾಡ್ತಾರೆ. ಹಾಗಾದ್ರೆ ಆ ದುಡ್ಡು ಎಲ್ಲೋಯ್ತು ಅನ್ನುವಂತಹ ಪ್ರಶ್ನೆ ಉಂಟಾದ ಕಾರಣಕ್ಕಾಗಿ ಮೊದಲು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಜಮಾ ಮಾಡಿದೀವಿ ಅಂತಾನೆ ಹೇಳ್ತಾರೆ. ಆದ ಮೇಲೆ ಗೊತ್ತಾಗತ್ತೆ, ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ಗೂ ಕೂಡ ಸಂಬಂಧಪಟ್ಟಂತಹ ಅಧಿಕಾರಿಗಳು ಹೇಳ್ತಾರೆ, ಹೌದು 2 ಕಂತುಗಳು ಪೆಂಡಿಂಗ್ ಉಳಿದಿದೆ ಅಂತ ಲೆಕ್ಕಾಚಾರದ ಪ್ರಕಾರ ಗೊತ್ತಾಗತ್ತೆ. ಹೌದು, ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನ ನಾವು ಕೊಟ್ಟಿಲ್ಲ, ನನ್ನ ಗಮನಕ್ಕೆ ಇರಲಿಲ್ಲ, ಮುಂದಿನ ದಿನಗಳಲ್ಲಿ ಅದನ್ನ ಸರಿಪಡಿಸ್ತೀನಿ ಅಂತಕ್ಕಂತಹ ಭರವಸೆಯನ್ನ ಕೊಡ್ತಾರೆ. ಅದಕ್ಕಿಂತ ಮುಂಚಿತವಾಗಿ ಇಷ್ಟೆಲ್ಲ ಕಂತುಗಳು ಪೆಂಡಿಂಗ್ ಉಳಿಲಿಕ್ಕೆ ಕಾರಣ ಏನು? ನಿಮ್ಮ ಹತ್ರ ಕೊಡ್ಲಿಕ್ಕೆ ಆಗ್ತದೆ ಅಂದ್ರೆ ಕೊಡಿ, ಇಲ್ಲ ಅಂದ್ರೆ ಬಿಟ್ಬಿಡಿ, ನಾವು ಕೇಳೋದನ್ನೇ ಬಿಟ್ಬಿಡ್ತೀವಿ. ನಿಮ್ಮ ಹತ್ರ ದುಡ್ಡಿಲ್ಲ ಅಂದ್ರೂ ಸಹಿತ ಹೇಳ್ಬಿಡಿ, ದುಡ್ಡಿಲ್ಲ, ನಮಗ್ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ. ನಾವು ಕೇಳೋದನ್ನೇ ಬಿಟ್ಬಿಡ್ತೀವಿ ಅಂತ ಬಿಜೆಪಿ ನಾಯಕರು ಟೀಕಿಸ್ಲಿಕ್ಕೆ ಪ್ರಾರಂಭಿಸಿದ್ರು. ಹೀಗಾಗಿ ಸರ್ಕಾರ ಬಗ್ಲೇಬೇಕಾಯ್ತು. ಅದರಲ್ಲಿ ಹಣಕಾಸು ಇಲಾಖೆಯಿಂದ ಸರಿಯಾಗಿ ದುಡ್ಡು ಬರ್ತಾ ಇಲ್ಲ ಎನ್ನುವಂತಹ ಆರೋಪವನ್ನ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಖುದ್ದಾಗಿ ಮಾಡಿದ್ರು. ಯಾಕಂದ್ರೆ ಪ್ರತಿ ತಿಂಗಳು ಕೂಡ ನಾನು ನೋಟಿಸ್ ಅನ್ನ ಕಳಿಸ್ತಾ ಇರ್ತೀನಿ, ಆದ್ರೆ ಹಣಕಾಸು ಇಲಾಖೆ ದುಡ್ಡನ್ನ ಕಳುಹಿಸ್ತಾ ಇಲ್ಲ ಅಂತೆ. ಅಲ್ಲಿಂದ ಸಿಎಂ ಅವರ ಆದೇಶ ಕೂಡ ಬೇಕಾಗತ್ತೆ. ಬರೀ ನೋಟಿಸ್ ಕಳಿಸಿದ್ರೆ ಅಷ್ಟೇ ಅಲ್ಲ, ಆ ಕಡೆ ಸಿಎಂ ಆದೇಶ ಬೇಕು. ಸಿಎಂ ಅವರು
ಕೊಡಿ ಅಂತ ಹೇಳ್ತಾರೋ ಇಲ್ವೋ ಅದು ಗೊತ್ತಿಲ್ಲ ಒಳಗಿರುವಂತಹ ವಿಷಯ. ಆದ್ರೆ ದುಡ್ಡಂತೂ ಬರ್ತಾ ಇರ್ಲಿಲ್ಲ ಅಂತೆ. ಹೀಗಾಗಿ 5-6 ಕಂತುಗಳು ಪೆಂಡಿಂಗ್ ಉಳಿಲಿಕ್ಕೆ ಕಾರಣವಾಯಿತು ಹಣಕಾಸು ಇಲಾಖೆ. ಯಾಕಂದ್ರೆ ಈಗ ಮಾರ್ಚ್ ಪ್ರಾರಂಭವಾಯ್ತಪ್ಪ ಅಂತ ಅನ್ಕೊಳ್ಳಿ, ಫೆಬ್ರವರಿ ತಿಂಗಳ ಹಣದಲ್ಲಿ ಇಷ್ಟು ದುಡ್ಡು ಖರ್ಚು ವೆಚ್ಚ ಆಗೋದಿದೆ, ಇಷ್ಟು ಮಹಿಳೆಯರಿದ್ದಾರೆ, ಈ ಯೋಜನೆಯಲ್ಲಿ ನಮಗೆ ಇಷ್ಟು ದುಡ್ಡು ಬೇಕಂತ ಹೇಳ್ಬಿಟ್ಟು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ನೋಟಿಸ್ ಅನ್ನ ಕಳಿಸ್ತಾರಂತೆ. ಆದ್ರೆ ಹಣಕಾಸು ಇಲಾಖೆ ಕ್ಯಾರೆ ಅನ್ನೋದಿಲ್ಲ, ದುಡ್ಡೇ ಕೊಡೋದಿಲ್ಲ ಅಂತೆ, ಅದನ್ನ ನೆಗ್ಲೆಕ್ಟ್ ಮಾಡ್ಬಿಡತ್ತಂತೆ. ಸೊ ಏಪ್ರಿಲ್ ಪ್ರಾರಂಭವಾದ ಬಳಿಕ ಮಾರ್ಚ್ ತಿಂಗಳದ ನೋಟಿಸ್ ಅನ್ನ ಕಳಿಸ್ತಾರಂತೆ. ಆದ್ರೆ ಹಣಕಾಸು ಇಲಾಖೆ ದುಡ್ಡನ್ನ ಕಳಿಸ್ತಾ ಇರ್ಲಿಲ್ಲಂತೆ. ಸೊ ಹೀಗಾಗಿ ಇಷ್ಟು ಕಂತುಗಳು ಪೆಂಡಿಂಗ್ ಉಳಿಲಿಕ್ಕೆ ಕಾರಣ. ಅದರಲ್ಲಿ ಈಗ ಫೆಬ್ರವರಿ, ಮಾರ್ಚ್ ತಿಂಗಳ ಹೋದ ವರ್ಷದ ದುಡ್ಡು ಜೊತೆಗೆ ಹೋದ ವರ್ಷದ ಎಂಡ್ ನಲ್ಲಿ ನವೆಂಬರ್ 26ನೇ ಕಂತಿನ ಹಣ ಬರ್ತಾ ಇದೆ, ಡಿಸೆಂಬರ್ 27ನೇ ಕಂತಿನ ಹಣ ಕೂಡ ಬರ್ತಾ ಇದೆ. ಆ 2 ತಿಂಗಳ ಹಣ ಕ್ಲಿಯರ್ ಆಗುವವರೆಗೂ ಕನ್ಸಿಡರ್ ಆಗೋದಿಲ್ಲ ಅದು ಬಂದಿದೆ ಅಂತ. ಹಾಗಾಗಿ ಆ ಹೋದ ವರ್ಷದಲ್ಲಿನೇ 4 ತಿಂಗಳ ಹಣ ಜೊತೆಗೆ ಈ ವರ್ಷದಲ್ಲಿ ಜನವರಿ, ಫೆಬ್ರವರಿ ತಿಂಗಳ ಹಣ. ಮಾರ್ಚ್ ಮುಗಿತಪ್ಪ ಅಂದ್ರೆ ಮಾರ್ಚ್ ತಿಂಗಳ ಹಣವನ್ನ ಜಮಾ ಮಾಡಬೇಕಾಗತ್ತೆ. ಮಾರ್ಚ್ ಇನ್ನು ಮುಗುದಿಲ್ಲ. ಹೀಗಾಗಿ ಜನವರಿ, ಫೆಬ್ರವರಿ ತಿಂಗಳ ಹಣವನ್ನ ಕೊಡಬೇಕು. ಒಟ್ಟಿಗೆ ಸರ್ಕಾರ 6 ತಿಂಗಳ ಹಣವನ್ನ ಕೊಡಬೇಕು. ಅದರ ಪೈಕಿ ಈಗ 26 ಕ್ಲಿಯರ್ ಮಾಡ್ತಾ ಇದ್ದಾರೆ. ಅಂದ್ರೆ ನವೆಂಬರ್, 27, ಡಿಸೆಂಬರ್ ತಿಂಗಳನ್ನ ಕ್ಲಿಯರ್ ಮಾಡ್ತಿದ್ದಾರೆ. ಜೊತೆಗೆ 28, 29 ಅಂದ್ರೆ ಈ ವರ್ಷದಲ್ಲಿ ಜನವರಿ ಮತ್ತು ಫೆಬ್ರವರಿ ತಿಂಗಳ ಹಣವನ್ನ ಕ್ಲಿಯರ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಒಟ್ಟಾರೆಗೆ 3ರಿಂದ 4 ತಿಂಗಳ ಹಣವನ್ನ ನಿಮ್ಮ ಖಾತೆಗಳಿಗೆ ಜಮಾ ಮಾಡಲಾಗತ್ತೆ. ಎಷ್ಟು ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ 6,000ದಿಂದ 8,000ವರೆಗೂ ಕೂಡ ದುಡ್ಡು ಜಮಾ ಆಗಲಿದೆ. ಅಷ್ಟು ದುಡ್ಡ ಜಮಾ ಆದ್ರೆ ನೀವು ಏನ್ ಉಪಯೋಗ ಮಾಡ್ಕೊಳ್ತೀರಿ ಅನ್ನುವಂಥದ್ದನ್ನ ಕಮೆಂಟ್ ಮಾಡಿ ತಿಳಿಸಿ. ಈಗಾಗಲೇ 2 ಕಂತುಗಳು ಕ್ಲಿಯರ್ ಆಗಿದೆ. ಜೊತೆಗೆ 26 3 ಕಂತುಗಳು ಜಮಾ ಆಗ್ತಾ ಇದೆ. ಅಂದ್ರೆ 24 ಸೆಪ್ಟೆಂಬರ್, 25 ಅಕ್ಟೋಬರ್ ಹಾಗೆ ನವೆಂಬರ್ ತಿಂಗಳ 26ನೇ ಕಂತಿನ ಹಣ ಕೂಡ ಜಮಾ ಆಗ್ತಾ ಇದ್ದು, ಇದರಿಂದ ಏನೇನು ಉಪಯೋಗ ಮಾಡ್ಕೊಂಡಿದ್ದೀರಿ ಅದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ 27ನೇ ಕಂತಿನ ಹಣ ಕೂಡ ಬರ್ತಾ ಇದೆ. ಇನ್ನೇನು ಸ್ವಲ್ಪ ಜನ ಬಾಕಿ ಉಳಿದಿದ್ದಾರೆ 26ನೇ ಕಂತಿನಲ್ಲಿ. ಅದು ಕ್ಲಿಯರ್ ಆದ ಬಳಿಕ 27ನೇ ಕಂತಿನ ಹಣ ಕೂಡ ಆಲ್ರೆಡಿ ಪ್ರಾರಂಭವಾಗಿದ್ದು ಇದು ಕೂಡ ಕ್ಲಿಯರ್ ಆಗತ್ತೆ. ಸೊ ತಲೆ ಕೆಡಿಸಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ, ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಆದ್ರೆ ಇಲ್ಲಿ ಇಂತಹ ಮಹಿಳೆಯರಿಗೆ ದುಡ್ಡು ಜಮಾ ಆಗೋದಿಲ್ಲ ಅಂತಾನೂ ಕೂಡ ಸುದ್ದಿ ಬಂದಿರತಕ್ಕಂಥದ್ದು. ಎಂತಹ ಮಹಿಳೆಯರು ಅಂದ್ರೆ ಈಗಾಗಲೇ ಬಹಳಷ್ಟು ಜನ ಹಿರಿಯ ನಾಗರಿಕರಲ್ಲಿ ಗೃಹಲಕ್ಷ್ಮಿಯರು ಕೂಡ ಇರ್ತಾರೆ. ಅಂದ್ರೆ ಮುಖ್ಯಸ್ಥೆಯರು ಇರ್ತಾರೆ ರೇಷನ್ ಕಾರ್ಡ್ ನಲ್ಲಿ. ಅವರು ತೀರಿ ಹೋಗಿದ್ರು ಸಹಿತ ಅವರ ಹೆಸರಿನಲ್ಲಿ ಇನ್ನೂ ಕೂಡ ಗೃಹಲಕ್ಷ್ಮಿ ದುಡ್ಡನ್ನ ನೀವು ಪಡ್ಕೊಳ್ತಾ ಇದ್ದೀರಿ. ಬಹಳಷ್ಟು ಕಡೆ ಇದನ್ನ ಸಿಕ್ಕಿ ಬಿದ್ದಿದಾರಂತೆ ಬಹಳಷ್ಟು ಜಿಲ್ಲೆಗಳಲ್ಲಿ. ಜೊತೆಗೆ ರೇಷನ್ ಕೂಡ ಪಡ್ಕೊಳ್ತಾ ಇದ್ದಾರಂತೆ. ಅದರ ಜೊತೆಗೆ ಪಿಂಚಣಿ ಯೋಜನೆಯನ್ನು ಕೂಡ ಹಿರಿಯ ನಾಗರಿಕರು ಪಡ್ಕೊಳ್ತಾ ಇದ್ದಾರಂತೆ ತೀರಿ ಹೋಗಿದ್ರು ಸಹಿತ. ಅದರೆಲ್ಲದರ ಬಗ್ಗೆ ವೆರಿಫಿಕೇಶನ್ ಮಾಡುವಾಗ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೂಡ ಇಂತಿಷ್ಟು ಮಹಿಳೆಯರು ಈ ರೀತಿ ಪಡ್ಕೊಳ್ತಾ ಇದ್ದಾರೆ. ಅವರು ತೀರಿ ಹೋಗಿದ್ರು ಸಹಿತ ಅವರ ಹೆಸರಿನಲ್ಲಿ ಕುಟುಂಬಸ್ಥರು ಪಡ್ಕೊಳ್ತಾ ಇದಾರಂತ ಆರೋಪ ಬಂದಿತ್ತು. ಹೀಗಾಗಿ ಅದರ ಬಗ್ಗೆ ವೆರಿಫಿಕೇಶನ್ ಆಗತ್ತೆ. ವೆರಿಫಿಕೇಶನ್ ಆದ ಮೇಲೆ ಲಕ್ಷಾಂತರ ಫಲಾನುಭವಿಗಳು ಸಿಕ್ಕಿ ಬಿದ್ದಿದ್ದಾರೆ. ಸೊ ನಿಮ್ಮಲ್ಲಿ ತೀರಿ ಹೋಗಿದ್ರೆ ಅದರ ಹೆಸರಿನಲ್ಲಿ ಮತ್ತೊಬ್ಬ ಹೆಣ್ಣು ಮಕ್ಕಳ ಹೆಸರನ್ನ ಸೇರ್ಪಡೆ ಮಾಡಿ, ಯಾವುದೇ ತೊಂದರೆ ಇಲ್ಲ. ಅವಾಗ ನಿಮ್ಮ ಖಾತೆಗಳಿಗೆ ಮತ್ತೆ ದುಡ್ಡು ಜಮಾ ಆಗತ್ತೆ. ಒಂದು ವೇಳೆ ನೀವು ನಿಮ್ಮ ಹೆಸರಿನಲ್ಲಿ ಆ ಒಂದು ಹೆಸರಿನಲ್ಲಿ ಚೇಂಜ್ ಮಾಡದೆ ಹಾಗೆ ದುಡ್ಡನ್ನ ಪಡ್ಕೊಳ್ತಾ ಇದ್ರೆ ಆ ರೇಷನ್ ಕಾರ್ಡ್ ಪೂರ್ತಿಯಾಗಿ ರದ್ದಾಗಿಬಿಡುತ್ತೆ. ಎಚ್ಚರಿಕೆಯಿಂದಿರಿ. ಸೊ ಹಾಗಾಗಿ ರೇಷನ್ ಅನ್ನ ಪಡ್ಕೊಳ್ಬೇಕಂದ್ರೆ ನೀವು ಮತ್ತೊಬ್ಬ ಮುಖ್ಯಸ್ಥೆಯ ಹೆಸರನ್ನ ಸೇರ್ಪಡೆ ಮಾಡಬೇಕಾಗತ್ತೆ. ಸೊ ಇದಾಗಿತ್ತು ಇನ್ಫಾರ್ಮೇಶನ್. ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಏನೇ ಕ್ವಶನ್ಸ್ ಇದ್ರು ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಿ, ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ. ಇದು ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿಯಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.